ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಮೋಹನ್ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಇದ್ದೀನಿ. ಇವತ್ತಿನ ಚಿಕ್ಕಮಂಗ್ಳೂರು ಸೀರೀಸ್ ಡೇ 1 ಸ್ಟಾರ್ಟ್. ಇವಾಗ ನಾವು ಬೆಳಗ್ಗೆನೇ ಎದ್ದು ಬೇಗ ಹಲ್ಲುಜ್ಜೋಕ್ಕೆ ಪೇಸ್ಟು ಬ್ರಷು ಸೋಪು ಏನಿಲ್ಲ ಮಕ್ಕ ತೊಳ್ಕೊಳ್ಳೋಕ್ಕೆ, ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಆಗಿ ಟ್ರಿಪ್ ನಮ್ಮದು. ಅದಕ್ಕೆ ನಾನು ಬೆಳಗ್ಗೆ ಮೋಹನ್ ಬೆಳಗ್ಗೆ ತರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ತಗೊಬಂದು ರೆಡಿ ಆಗಬೇಕು. ಇವಾಗ ಟೈಮ್ ಬಂದು ಬೆಳಗಿನ ಜಾವ 6 ಗಂಟೆ. ನಾವಿವಾಗ ಬಿಟ್ಟರೆ ಒಳ್ಳೊಳ್ಳೆ ಪ್ಲೇಸ್, ಒಳ್ಳೊಳ್ಳೆ ಪಾಯಿಂಟ್, ಒಳ್ಳೊಳ್ಳೆ ಫಾಗ್ ಸಖತ್ತಾಗಿ ನೋಡ್ಬೋದು. ಸೊ ಅದಕ್ಕೋಸ್ಕರ ಬೇಗ ತೊಗೊಬಂದು ರೆಡಿಯಾಗಿ ನಿಮ್ಗೆ ರೆಡಿ ಆದಮೇಲೆ ಸಿಗ್ತೀನಿ, ಓಕೆನಾ? ಇವಾಗ ತಾನೇ ಪೇಸ್ಟ್ ತೊಗೊಳ್ಳೋಣ ಅಂತ ಕೆಳಗಡೆ ಬಂದ್ವಿ. ಆಗಲೇ ನಾನು ಮೋಹನ್ ಆ ಪಾಯಿಂಟ್ ಒಳಗೆ ಫಿದಾ ಆಗ್ಬಿಟ್ವಿ. ತೋರಿಸ್ತೀನಿ ನೋಡಿ ಅಲ್ಲಿ ಮೇಲೆ. ಗಾಯ್ಸ್ ನಮ್ಗೆ ನಿಜವಾಗ್ಲೂ ವೆಯ್ಟ್ ಮಾಡೋಕೆ ಆಗ್ತಾ ಇಲ್ಲ. ಏನು ಬೇಕ ಬಚ್ಚ, ಇವಾಗ ಮೊದಲು ರೆಡಿ ಆಗ್ಬಿಡ್ಬೇಕು ನಾವು. ನೋಡಿ ಹಿಂಗೆ ರೆಡಿ ಆಗ್ತೀವಿ. ಗಾಯ್ಸ್ ಫೈನಲಿ ನಾವು ಆಟೋಯಿಂದ ಹೊರಡ್ತಾ ಇದ್ದೀವಿ. ಮೋಹನ್, ಹೌ ಯು ಫೀಲ್ ಬ್ರೋ? ನೋಡೋಣ ಮೇಲೋಗಿ ಹೆಂಗಿರುತ್ತೆ. ಬನ್ನಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಜುಗಾಡ್ ಮಾಡಿ ಒಳ್ಳೊಳ್ಳೆ ವ್ಯೂ ಕ್ಲಿಪ್ ಹಾಕ್ತೀನಿ ನೋಡಿ. ಗಾಯ್ಸ್ ಸೀರಿಯಸ್ಲಾಗಿ ದೊಡ್ಡ ಫಂಕ್ಷನ್ ಆಗಿದೆ. ಯಾರನ್ನೂ ಬಿಡ್ತಾ ಇಲ್ವಂತೆ 2 ದಿವಸ ಚಿಕ್ಕಮಂಗ್ಳೂರು ಬೆಟ್ಟಕ್ಕೆ. ಮೋಹನ್ ಫುಲ್ ಹುರ್ಕೊಂಡು ಹೋಯ್ತವನೆ. ಫುಲ್ಲು ಇಂಟ್ರೆಸ್ಟಿಂಗಾಗಿ ಬಂದಿದ್ವಿ. ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಯಾರು ಚಿಕ್ಕಮಂಗ್ಳೂರು ಬರೋರಿದ್ರೆ 2 ದಿನ ದಯವಿಟ್ಟು ಬರಬೇಡ್ರಿ. ಗಣೇಶ ಹಬ್ಬ ಪ್ರಯುಕ್ತ ಬಿಡ್ತಿಲ್ಲ. ಮಗನೇ ಹಂಗಾಗೈತಿ, ಇಲ್ಲಿ ನಗ್ತಿದ್ಯಾ, ಮಜಾ ಬರ್ತಾಯ್ತಾ? ಐಸ್ ತಿಕ್ಕ ಮುಚ್ಕೊಂಡು ಮನೇಲಿ ಇದ್ದಾಗ ನಾನು ಮಚ್ಚ ಹೋಗ್ಬಿಡೋಣ ಇದಕ್ಕೆ ಅಣ್ಣ. ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಣ್ಣ. ಗೈಸ್ ನಿಜವಾಗ್ಲೂ ಯಾರು ಬರೋಕ್ಕೆ ಹೋಗ್ಬೇಡಿ ಪಾಪ, ಎಲ್ಲ ಇಲ್ಲೇ ನಿಂತಿದ್ದೀವಿ. ಯಾರನ್ನೂ ಬಿಡ್ತಿಲ್ಲ ಒಳಗಡೆಗೆ. ಇನ್ನೊಂದು ರೂಟ್. ಯಾವ ಇನ್ನೊಂದು ರೂಟು? ಇನ್ನೇನು ಇಲ್ವೇ ಇಲ್ಲ ನೋಡಕ್ಕೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈಗ ನೀವು ಒಂದೊಂದು ಸತಿಗೆ ಒಂದೊಂದು ಥರ ಮಾತಾಡ್ಬೇಕಲ್ಲ. ಗೈಸ್ ನಿಜವಾಗ್ಲೂ ತಲೆ ಕೆಟ್ಟೋಗ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವನು ಪೋಸ್ಟ್ ಬೇರೆ ಯಾವುದು ಪ್ಲೇಸ್ ಇಲ್ವಾ? ಬೇರೆ ಅದೇ ಅಣ್ಣ ಬೇಕು ಅಂತ 600 ರೂಪಾಯಿ. ಅದು ಓಪನ್ ಇಲ್ಲ ಅಂದರೆ ಆಮೇಲೆ ಬೇಜಾರು. ನಮ್ಗೆ ಕೇಳಿ ನಗು ಬರ್ತಾಯಿದೆ. ಎಂಥವ್ರು ಅಂದರೆ, ನಿನ್ನೆ ರಾತ್ರಿ ನಾವು ಇಳಿದೀವಿ ಚಿಕ್ಕಮಂಗ್ಳೂರಿಗೆ. ನಿನ್ನೆ ರಾತ್ರಿ ಮೆಸೇಜ್ ಬಂದೈತೆ ಹೋಗ್ಬಾರ್ದು ಅಂತ. ಏನು ಹೇಳ್ತೀರಾ? ಬೇಜಾರಾಗೋಯ್ತು. ಇನ್ನೂ ಪ್ಲೇಸಸ್ ಇದೆ. ನಾವು ಹಂಗೆ ಏನದು ಹಂಗೆ ಸೋಲ್ ಒಪ್ಕೊಳ್ಳಲ್ಲ. ಇನ್ನೂ ಇದೆ, ನೋಡ್ಕೊಂಡೇ ಹೋಗೋದು. ಬೇರೆ ಪ್ಲೇಸ್ ಇದೆ, ಬಟ್ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಡೇ ಇದು, ಸೆಕೆಂಡ್ ಅದೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಇದು 2 ದಿನ ಮುಚ್ಚಿಬಿಟ್ಟವ್ರಂತೆ. ಏನು ಮಾಡೋದು ಯಪ್ಪ ಒಂದು ಗೊತ್ತಾಗ್ತಿಲ್ಲ. ಮಾತಾಡು. ಎತ್ತೋ ಇಲ್ಲೆಲ್ಲೋ ಕಾಫಿ ಕೇರಳ ಥರ ಇರಲ್ವಾ ಕಾಫಿ? ಚಿಕ್ಕಮಂಗ್ಳೂರು ಬಂದು ಕೇರಳ ಅಂತ ಗಾಯ್ಸ್. ನಾನು ಮೋಹನ್ ಹೆಂಗೋ ಒಂದು ಡಿಸೈಡ್ ಮಾಡಿ ನಾವು ಡೇ 2ಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ವು ಅದನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಬೇಜಾರಾಗಿದೆ, ಆದರೆ ಏನು ಮಾಡೋಕ್ಕಾಗಲ್ಲ. ಏನು ಹೇಳ್ತೀಯ ಮಚ್ಚ? ಏನೂ ಮಾಡೋಕ್ಕಾಗಲ್ಲ, ಪ್ಲ್ಯಾನ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಇವಾಗ ಫಸ್ಟ್ ನಾವು ದೇವರಮ್ಮ ಬೆಟ್ಟಕ್ಕೆ ಬಂದಿದ್ದೀವಿ. ನಾವು ದರ್ಶನ ಮಾಡ್ಕೊತೀವಿ. ಆ್ಯಂಡ್ ನಿಮ್ಗೆ ಒಳ್ಳೊಳ್ಳೆ ಕ್ಲಿಪ್ ಹಾಕ್ತೀನಿ ನೋಡಿ. ಇನ್ನೂ ಬೇರೆ ಪ್ಲೇಸ್ಗೆಲ್ಲ ಹೋಗೋದಿದೆ, ಬೇಗ ಹೋಗ್ಬೇಕು ನಾವು ಫಾಲ್ಸ್ಗೆಲ್ಲ. ಇವತ್ತು ಇಲ್ಲಿಂದ ಒಂದು ವ್ಯೂ ಕಾಣಿಸುತ್ತೆ ಗಾಯ್ಸ್. ವರ್ಷಕ್ಕೊಂದು ಸತಿ ಇಲ್ಲಿಂದ ಹತ್ತಿರ ಮೇಲ್ಗಡೆ ದೀಪಾವಳಿಲಿ ಅದು ಹೆಂಗಿದೆ ವ್ಯೂ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಏನೇನೋ ಆಯ್ತು, ಒಂದ್ ಪ್ಲೇಸ್ ಕೊಟ್ಟಿಲ್ಲ. ಅದಕ್ಕೆ ಇನ್ನೊಂದು ರೂಟ್ 2 ಇದೆ ಚಿಕ್ಕಮಂಗ್ಳೂರಲ್ಲಿ, ಕೆಮ್ಮಣ್ಣಗುಂಡಿ. ಅಲ್ಲಿ ಹೆಬ್ಬೆ ಫಾಲ್ಸ್ ಅಂತ ಇದೆ. ಹೆಬ್ಬೆ ಫಾಲ್ಸ್ಗೆ ಹೋಗಿ ಇವಾಗ ಆಫ್ ರೋಡ್ ಎಲ್ಲ ಇದೆ ಅಂತೆ ಜೀಪಲ್ಲಿ. ಅದೆಲ್ಲ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಇವಾಗ ಬೆಟ್ಟದ ಮೇಲೆ ಹೋಯ್ತಾ ಇದೀವಿ ನಾವು. ನೋಡ್ಕೊಂಡು ರಿವ್ಯೂ ಹೇಳ್ತೀನಿ. ಹೆಬ್ಬೆ ಫಾಲ್ಸ್ದು ಬೇಕಾದ್ರೆ ನಿಮ್ಗೆ ಸಪ್ರೇಟ್ ವಿಡಿಯೋ ಬರುತ್ತೆ ಅನ್ಕೊಂತೀನಿ. ಸಪ್ರೇಟ್ ವಿಡಿಯೋ ಮಾಡಿದ್ರೆ ಅದನ್ನ ನೋಡಿ. ವಿಡಿಯೋ ಮಾಡೋಣ ಅಂತ ಈ
ವಿಡಿಯೋ ಕ್ಲಿಪ್ ಹಾಕ್ತೀನಿ. ಅದಾದ್ಮೇಲೆ ಜೆಟ್ ಪಾಯಿಂಟ್ ಅದರ ಫ್ಲವರ್ ಅದನ್ನ ತೋರಿಸಿ ಇದರಲ್ಲೇ ನೆಕ್ಸ್ಟ್ ವಿಡಿಯೋ ನೋಡಿ. ಇದಾದ್ಮೇಲೆ ಬರ್ತಲ್ಲ ಅದು ಈ ಹೆಬ್ಬೆ ಫಾಲ್ಸ್ ಪೂರ್ತಿ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿರ್ತೀವಿ. ಫಾಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಲ್ಸ್ದು ಕ್ಲಿಪ್ ಬೇಕಾದ್ರೆ ಹಾಕ್ತೀನಿ ನೋಡ್ಕೊಳ್ಳಿ. ಆದರೆ ಕಂಪ್ಲೀಟ್ ವಿಡಿಯೋ ಬೇಕು, ಫಾಲ್ಸ್ ಹೆಂಗಿದೆ ಅಂತ ಎಲ್ಲ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ಎಲ್ಲ ಹೋಗ್ತೀವಿ ಅಂತ ಅದನ್ನು ತೋರಿಸ್ತೀನಿ. ಟ್ರೆಕ್ಕಿಂಗ್ ಅಲ್ಲಿ ತನಕ ಹೋಗ್ಬೋದು. ಎಷ್ಟು ಕಿಲೋಮೀಟರ್ ಆಗುತ್ತೆ ಅನ್ಕೊಂತ? ಅಲ್ಲಿ ತನಕ ಒಂದು ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ಅಲ್ಲಿ 2.5-3. ಮತ್ತೆ ಹಿಂಗ್ ಹೋದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಬೆಟ್ಟ ಹೋದ್ರೆ ಝಡ್ ಆಕಾರದಲ್ಲಿ ಕಾಣುತ್ತೆ ಬೆಟ್ಟ. ಸೊ ಗಾಯ್ಸ್, ನಾವು ಫೈನಲಿ ಅಲ್ಲಿ ಮುಗಿಸ್ಕೊಂಡು ಫಾಲ್ಸ್ನ ಸೆಟ್ ಪಾಯಿಂಟಿಗೆ ಬಂದಿವಿ. ಸೆಟ್ ಪಾಯಿಂಟ್ ಬರೋಕ್ಕಿಂತ ಮುಂಚೆ ನೀವೇನಾರು ಆಟೋದಲ್ಲಿ ಬರ್ತೀರಾ ಅಂದರೆ 80 ರೂಪಾಯಿ ಟಿಕೆಟ್ ತೊಗೊಬೇಕು. ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ತಗೊಂಡು ಆದಮೇಲೆ ಮೇಲ್ಗಡೆ ಬಂದು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಸಪ್ರೇಟ್ ಟಿಕೆಟ್ ತೊಗೊಬೇಕು. ಅದು ಒಬ್ಬರಿಗೆ 118 ರೂಪಾಯಿ ಬೀಳುತ್ತೆ ಸೆಟ್ ಪಾಯಿಂಟಲ್ಲಿ. ನಾನು ಒಂದು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಫುಲ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಕ್ಲಿಪ್ಪಲ್ಲಿ ಹಾಕಕ್ಕೆ ಹೋಗಲ್ಲ, ಯಾಕಂದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ನಾರ್ಮಲ್ ಟ್ರೆಕ್ಕಿಂಗು. ಏನಾದ್ರು ಕ್ರಿಟಿಕಲ್ ಆಗಿದ್ದರೆ ಒಂಥರ ಹತ್ತಕ್ಕಾಗಲ್ಲದಿದ್ದರೆ ಒಂದು ಸ್ಟ್ರೆಚ್ ದೊಡ್ಡದಾಗಿದ್ದರೆ ಅದನ್ನು ತೋರಿಸ್ತೀನಿ. ಇಲ್ಲ ಅಂದರೆ ಪ್ರಾಪರಾಗಿ ಮೇಲೆ ವ್ಯೂ ಹೆಂಗಿದೆ, ಝೆಡ್ ಹೆಂಗೆ ಶೇಪ್ ಹೆಂಗೆ ಕಾಣಿಸುತ್ತೆ ಅದನ್ನು ತೋರಿಸ್ತೀನಿ. ಸೊ ಗೈಸ್, ಫೈನಲ್ ಟ್ರೆಕ್ಕಿಂಗ್ ಮಾಡಿ ಕೊನೆಗೂ ಬಂದಿದ್ದೀವಿ ಮೇಲ್ಗಡೆ. ಮೇಲ್ಗಡೆ ವ್ಯೂ ಮಾತ್ರ ಹೆಂಗೈತಿ ಮಚ್ಚ? ಶಾರುಖ್ ಖಾನ್ ಸ್ಟೈಲ್ ಮಾಡಿ, ಶಾರುಖ್ ಖಾನ್ ಸ್ಟೈಲು. ಗೈಸ್, ಫುಲ್ಲು ಮೋಡ, ಏನು ಕೇಳಿಸಲ್ಲ ನೋಡಿ ಅಷ್ಟೇ. ಗಾಯ್ಸ್, ನಿಜವಾಗ್ಲೂ ಹೇಳ್ತೀನಲ್ಲ, ಹೊರ್ತು ಗಾಯ್ಸ್, ವ್ಯೂ ನೋಡೋಕ್ಕೆ 2 ಕಣ್ಣು ಸಾಳ್ದು. ನಿಜವಾಗ್ಲೂ ಹೊರ್ತು ಬಂದಿರೋದು ನಾವು ಚಿಕ್ಕಮಂಗ್ಳೂರಿಗೆ. ಏನು ಹೇಳ್ಸ ಮಚ್ಚ? ನೋಡಿ ಗ್ಯಾಸ್, ವ್ಯೂ ಮೋಡ ಹೆಂಗೆ ಹೋಗ್ತೈತೆ, ಪಕ್ಕದಲ್ಲೇ ಮೋಡ ಹೋಗ್ತೈತೆ. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ಸಿಗ್ತೀನಿ ಗಾಯ್ಸ್. ನಾವಲ್ಲಿ ಸೆಟ್ ಪಾಯಿಂಟ್ ಮುಗಿಸ್ಕೊಂಡು ಇಲ್ಲಿ ರೋಸ್ ಗಾರ್ಡನ್ ಬಂದಿದ್ದೀವಿ. ಬಟ್ ಫುಲ್ಲು ಮಳೆ, ಫಾಗ್, ವೆದರ್ ಸಕ್ಕತ್ತಾಗಿದೆ. ಬಟ್ ನಿಮ್ಗೇನು ತೋರ್ಸೋಕ್ಕಾಗಲ್ಲ, ಅದೊಂದೇ ಬೇಜಾರು. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ ಹೆಂಗಿದೆ. ಅಲ್ಲೆಲ್ಲ ಅನಿಮಲ್ ಇದೆ ಗಾಯ್ಸ್, ಕ್ಲೀನಾಗಿ ನೋಡಿದ್ರೆ ಅಲ್ಲೆಲ್ಲ ಅನಿಮಲ್ಸ್ ಸ್ಟ್ಯಾಚುಗಳಿದೆ. ಅದು ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ, ನಾನು ಕರೆಕ್ಟಾಗಿ ಕ್ಲಿಪ್ಪು ಹಾಕೋಕ್ಕಾಗಲ್ಲ. ಬನ್ನಿ ಮೇಲಿಂದ ವ್ಯೂ ಹೆಂಗಿದೆ ತೋರಿಸಿ. ಫೈನಲಿ ಮೇಲೆ ಬಂದ್ವಿ. ನೋಡಿ ಮೇಲ್ಗಡೆ ತೋರಿಸ್ತೀನಿ ಹೆಂಗಿದೆ ಅಂತ. ಓ ಅಪ್ಪ, ಇಷ್ಟ ಗಾಯ್ಸ್ ಪಾಯಿಂಟು. ಇದಾದ್ಮೇಲೆ ಇದೆ ಲಾಸ್ಟ್ ಅಲ್ಲ ನಮ್ಮದು. ಕಲತ್ಗಿರಿ ಫಾಲ್ಸ್ಗೆ ಹೋಗ್ಬೇಕಂತೆ, ಅದು ತೋರಿಸ್ತೀನಿ ಬನ್ನಿ. ಇದಿಷ್ಟೇ, ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ಇಲ್ಲ ಅಂದಿದ್ರೆ ಈ ಕಡೆ ಸೈಡಲ್ಲಿ ಫುಲ್ ಗಿಡ ಹೂವು ಎಲ್ಲ ಕಾಣಿಸ್ತಿತ್ತು. ಆ್ಯಕ್ಚುಲಾಗಿ ಇನ್ನೊಂದೇನೆಂದರೆ ಇಲ್ಲಿ ಇರೋ ಗಿಡ ರೋಸ್ ಎಲ್ಲ ಕಿತ್ತಾಕಿ ಹೊಸದು ಹಾಕಿದಾರಂತೆ. ಸೊ ಅದಕ್ಕೋಸ್ಕರ ನಮಗೇನು ಕಾಣಿಸ್ತಿಲ್ಲ. ಗೈಸ್, ಫೈನಲಿ ಸೆಟ್ ಪಾಯಿಂಟ್ ಮುಗಿಸ್ಕೊಂಡು ಕಲ್ಲತ್ಗಿರಿ ಹತ್ರ ಬಂದಿದ್ದೀವಿ. ಬನ್ನಿ ದೇವ್ರ ದರ್ಶನ ಮಾಡಬೇಕು. ದೇವ್ರ ದರ್ಶನ ಮಾಡಿ ಹೆಂಗಿದೆ ಅಂತ ತೋರಿಸಿ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಊಟ ಮಾಡಿ ವ್ಲಾಗ್ ಎಂಡ್ ಮಾಡ್ತೀನಿ. ಹಾಂ, ಮೋಸ್ಟ್ ಹೈಲೈಟೆಡ್ ಅಂತ ಯಾವ್ದು ಹೇಳು? ಹೆಬ್ಬೆ ಫಾಲ್ಸ್ ಗಾಯ್ಸ್. ನಾವು ಫಾಲ್ಸ್ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ, ಕ್ಲಿಪ್ ಯಾಕಂದ್ರೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದನ್ನ ಹೋಗಿ ನೋಡಿ. ಚೆಕ್ ಔಟ್ ದ ವಿಡಿಯೋ. ದೇವಸ್ಥಾನ ದರ್ಶನ ಆಯಿತು. ನಾವು ಹೊರಗಡೆ ಹೋಗಿಲ್ಲ, ಯಾಕಂದ್ರೆ ದೇವಸ್ಥಾನ ಬಾಕ್ಲು ಹಾಕಿತ್ತು. ಸೊ ಹಂಗೆ ಟ್ರೆಕ್ಕಿಂಗ್ ಮಾಡಿಕೊಂಡು ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ
ಫಾಲ್ಸ್ ಹತ್ರ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಇದು ನೋಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ಬನ್ನಿ, ಅಲ್ಲೋದ್ಮೇಲೆ ತೋರಿಸ್ತೀನಿ, ಕ್ಲಿಪ್ ಹಾಕ್ತೀನಿ. ಇಲ್ಲಿ ಫಾಲ್ಸ್ ನೋಡೋಣ ಅಂತ ಬಂದ್ವಿ, ಬಟ್ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಇಲ್ಲಿ ಬಂದಿರೋ ಜನರು ಯಾರು ಕರೆಕ್ಟಾಗಿ ಮಡ್ಕೊಂಡೇ ಇಲ್ಲ, ಎಲ್ಲಂದಲ್ಲಿ ಏನೇನೋ ಬಿಸಾಕ್ಬಿಟ್ಟವ್ರೆ. ಸೊ ಅದಕ್ಕೆ ನಮ್ಗೇನೋ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಅದಕ್ಕೆ ತುಂಬ ಮುಂದೆ ಹೋಗೋಕ್ಕೆ ಹೋಗಿಲ್ಲ. ಮೋಹನ್ ಬೇಡ ಅಂದ. ಸರಿ, ಸ್ವಲ್ಪ ನೋಡ್ಕೊಂಡು ಅಲ್ಲಿದ್ದೇನೆ ಫಾಲ್ಸ್ನ, ಅದು ಸ್ವಲ್ಪ ಮುಂದೆ ಚೆನ್ನಾಗಿತ್ತು, ಅಲ್ಲಿ ನೋಡಿಕೊಂಡು ಹೋಗ್ತಾ ಇದೀವಿ ಗೈಸ್ ಅಷ್ಟೇ. ಇವಾಗ ಡೈರೆಕ್ಟ್ ಊಟ ಮಾಡೋಕೋಣ ಬನ್ನಿ ಗೈಸ್. ನೀವು ಯಾರು ಜನರು ಬಂದರೆ ದಯವಿಟ್ಟು ಕೇಳ್ಕೊತೀನಿ, ಇಲ್ಲೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಇದು ಟೂರಿಸ್ಟ್ ಪ್ಲೇಸ್, ದೇವಸ್ಥಾನ. ಅಲ್ಲೆಲ್ಲ ನೋಡಿ ವಿಮಲ್ಲು, ಆ ಸಿಗರೆಟ್ ಪ್ಯಾಕೆಟು, ಏನೇನೋ ಇಲ್ಲೆಲ್ಲ ಬಿಸಾಕಿ. ಅಲ್ಲಿ ನೋಡಿ ಬಟ್ಟೆಗಳು, ದೇವರಂತ ಏನೋ ಮಾಡ್ತೀರಾ, ಇಲ್ಲೇ ಬಂದು ದೇವ್ರ ಹತ್ರ ಎಲ್ಲ ಬಿಟ್ಟು ಹೋಗ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗಾರ ಬುದ್ಧಿ ಕಲ್ತ್ಕೊಳ್ಳೋಣ. ನಾವು ಹಾಳು ಮಾಡಿದ್ರೆ ನೆಕ್ಸ್ಟ್ ನಮಗೆ ಸಿಗಲ್ಲ ನೋಡೋಕ್ಕೇನು ಆಮೇಲೆ. ಸೊ ದಯವಿಟ್ಟು ಯಾರು ಬಂದರೆ ಆ ಥರ ಎಲ್ಲ ಹಾಳು ಮಾಡಬೇಡಿ. ಇದೊಂದು ಪವಿತ್ರ ಪ್ಲೇಸು, ಹಂಗೆ ಮಾಡೋಣ. ಇನ್ನೊಂದೇನು ಅಂದರೆ ನಮ್ಗೆ ಯಾಕೆ ಅಲ್ಲಿ ಹೋಗೋಕೆ ಇಷ್ಟ ಆಗಲಿಲ್ಲ ಅಂದರೆ, ಇಲ್ಲಿ ದೇವ್ರ ಹತ್ರ ನೀರು ಹೋಗ್ತಾ ಇರ್ತದೆ, ಓಕೆನಾ. ಜನರು ಅಲ್ಲೇ ಸ್ನಾನ ಮಾಡ್ತಾವ್ರೆ. ಜನರು ಸ್ನಾನ ಮಾಡಿರೋ ನೀರು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಗೈಸ್. ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಬಂದರೆ ದಯವಿಟ್ಟು ನಂಬಿಕೆ ಇರಬೇಕು ದೇವ್ರ ಮೇಲೆ, ಎಷ್ಟು ಮೂಢನಂಬಿಕೆ ಇರಬಾರ್ದು. ತಂದಿರೋ ಬಟ್ಟೆ ಎಲ್ಲ ಬಿಸಾಕೋದು, ಅಂದ್ರು ಎಲ್ಲ ಇಲ್ಲೇ ಬಿಸಾಕಿ ಹೋಗ್ತಿರಲ್ಲ ಗೈಸ್. ನೋಡಿ ಎಷ್ಟು ತುಂಬ್ಕೊಂಡೋಯ್ತು ಅಲ್ಲಿ ಕಸ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಇವಾಗ ಹೋಗೋಣ ನಾವು ಗೈಸ್. ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಸಿರಿ ಕೆಫೆ ಹತ್ರ ಬಂದು ಅಲ್ಲಿ ನೋಡಿಕೊಂಡು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಚಿಕ್ಕಮಂಗ್ಳೂರಿಗೆ ಬಂದು ಒಂದು ಕಾಫಿ ಕುಡಿಬಾರ್ದಾ, ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ವಿಡಿಯೋ ಎಲ್ಲೇ ಮುಗಿಸೋಣ. ಇಷ್ಟ ಆಗಿದೆ, ಏನು ಮಾಡಬೇಕು ಗೊತ್ತಾನೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಷ್ಟೇ.